ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ನಾಗಮಂಗಲ ಒಂದು ರೌಂಡ್ ಹೊತ್ಕೊಂಡು ಉರಿದು ತಣ್ಣಗಾಗಿದೆ. ಅದರ ಇಂಪ್ಯಾಕ್ಟ್ ಅನ್ನುವ ರೀತಿಯಲ್ಲಿ ಮಂಗಳೂರು ಇವತ್ತು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವ ವಾತಾವರಣ ಇತ್ತು. ಬಿ ಸಿ ರೋಡ್ನಲ್ಲಿ, ಸ್ಪೆಷಲಿ ಬಿ ಸಿ ರೋಡ್ನಲ್ಲಿ ದೊಡ್ಡ ಹೈಡ್ರಾಮಾ ಇವತ್ತು. ಎಲ್ಲಿ ನೋಡಿದ್ರಲ್ಲಿ ಪೊಲೀಸರು ಎಲ್ಲ ಸವಾಲು ಪ್ರತಿ ಸವಾಲಿನ ಕಾರಣಕ್ಕಾಗಿ. ಶರಣ್ ಪಂಪ್ವೆಲ್ ಮತ್ತು ಇತರರು ಈ ಸಲ ಈದ್ ಮೆರವಣಿಗೆಗೆ ಅವಕಾಶ ಕೊಡಬೇಡಿ, ಗಲಾಟೆಯಾಗುವ ಸಾಧ್ಯತೆ ಇದೆ ಅಂತಂದರು. ಪೊಲೀಸರಿಗೆ ಮನವಿ ಮಾಡಿದ್ರು, ಕೊಡಬೇಡಿ ಅವಕಾಶ ಅಂತ. ಅದಕ್ಕೆ ಕೌಂಟರ್ ಅನ್ನುವ ರೀತಿಯಲ್ಲಿ ಒಂದು ಆಡಿಯೋ ಬಂದ್ಬಿಡ್ತು, ತಾಕತ್ತಿದ್ರೆ ನಿಲ್ಲಿಸಿ ಅಂತ. ಡೀಟೇಲಾಗಿ ಹೇಳ್ತೀನಿ, ತುಳುನಲ್ಲಿದೆ, ಅದು ಆಡಿಯೋ ಟ್ರಾನ್ಸ್ಲೇಷನ್ ಇದೆ ನನ್ನ ಹತ್ರ. ತಾಕತ್ತಿದ್ರೆ ನಿಲ್ಲಿಸಿ ಅಂತ. ಹಾಂ, ನಮಗೆ ಚಾಲೆಂಜ್ ಮಾಡ್ತೀರಾ, ಬರ್ತೀವಿ, ಯಾವನ್ನ ನಿಲ್ಲಿಸ್ತಾನೋ ನಾವು ನೋಡ್ತೀವಿ ಅಂತ. ಬಿ ಸಿ ರೋಡ್ ಅನ್ನೋದು ಒಂಥರ ಇಂಡಿಯಾ ಪಾಕಿಸ್ತಾನ ಗಡಿ ಇದ್ದಂಗಿತ್ತು. ಬ್ಯಾರಿಕೇಡ್ ತಳ್ಳಾಡಿದ್ದೇನು, ನೂಕಾಡಿದ್ದೇನು, ಅದರ ಮಧ್ಯದಲ್ಲಿ ಈದ್ ಮೆರವಣಿಗೆ ಶಾಂತವಾಗಿ ನಡೆಯುವಂಗೆ ವ್ಯವಸ್ಥೆ ಮಾಡಿಕೊಡಬೇಕು. ಆಕ್ಚುಲಿ ಆಗಿದ್ದು ಶರಣ್ ಪಂಪ್ವೆಲ್ ಮತ್ತು ಇತರರು. ನಾಗಮಂಗಲದಲ್ಲಿ ಗಲಾಟೆಯಾಗಿದೆ, ಇಲ್ಲೂ ಅದರದ್ದು ಇಂಪ್ಯಾಕ್ಟ್ ಇದೆ, ಜನರ ಮನಸ್ಸಿನಲ್ಲಿ ಅದೇ ಇದೆ. ಈ ಸಲ ಈದ್ ಮೆರವಣಿಗೆಗೆ ಅವಕಾಶ ಕೊಡಬೇಡಿ ಅಂತ ಮನವಿ ಮಾಡ್ಕೊಂಡು ಅವಕಾಶ ಕೊಟ್ಟರೆ ನಾವು ಮನಸ್ಸು ಮಾಡಿದರೆ ಅದನ್ನು ತಡೆಯೋ ತಾಕತ್ತಿದೆ ಅಂತ ಕೂಡ ಶರಣ್ ಪಂಪ್ವೆಲ್ ಹೇಳಿಕೆ ಇತ್ತು. ಅದಕ್ಕೆ ಬಂಟ್ವಾಳದ ಪುರಸಭೆಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ತನ್ನ ಸಹೋದರ ಹಸೀನಾರ್, ಅವನ ತಮ್ಮ ಹಸೀನಾರ್ ಅಂತ ಆತನ ಹೆಸರು, ಅವನ ಹೆಸರಿನಲ್ಲಿ ತುಳುನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿ ಬಿಡ್ತಾನೆ. ಇವನೇ ಶರಣ್ ಪಂಪ್ವೆಲ್ ಸೋಮವಾರ ಬಿ ಸಿ ರೋಡ್ನಿಂದ ಕೈಕಂಬದ ಮಸೀದಿಯ ತನಕ ಈದ್ ಮಿಲಾದ್ ಮೆರವಣಿಗೆ ಮಾಡ್ತೇವೆ. ನೀನಾಗಲಿ ನಿನ್ನ ಚೇಲಾಗಳಾಗಲಿ ಯಾರು ಬಿ ಸಿ ರೋಡ್ನಲ್ಲಿದ್ದಾರೋ ನಿಮಗೆ ತಾಕತ್ತು ದಮ್ಮು ಇದ್ದರೆ ಮೆರವಣಿಗೆ ಹೋಗುವಾಗ ಬಂದು ನಿಲ್ಲಬೇಕು. ದಾಳಿ ಮಾಡೋ ವಿಷಯ ಬಿಡು, ಅದು ನಿನ್ನಿಂದ ಆಗದೇ ಇರೋದು. ಸೋಮವಾರ ಬೆಳಗ್ಗೆ ನಮ್ಮ ಮೆರವಣಿಗೆ ನಡೆಯುತ್ತೆ. ಬಿ ಸಿ ರೋಡ್ ಕೈಕಂಬದಲ್ಲಿ ನೀನು ಬರುವ ಟೈಮ್ ಹೇಳಬೇಕು. ನಿನಗಿದು ಸವಾಲು, ನಿನಗೆ ತಾಕತ್ತಿದ್ರೆ ಈ ಚಾಲೆಂಜ್ಗೆ ಉತ್ತರ ಕೊಡು. ನೀನು ದಾಳಿ ಮಾಡೋ ವಿಷಯ ಬಿಡು, ನೀನು ಬಂದು ನಿಂತರೆ ನಿನ್ನ ಅಮ್ಮನಿಗೆ ಹುಟ್ಟಿದವನು ಅಂತ ಸೆಲ್ಯೂಟ್ ಮಾಡ್ತೀವಿ ಅಂತ. ದಾಳಿ ಮಾಡೋ ವಿಷಯ ಬಿಡು, ನೀನು ಸುಮ್ಮನೆ ಬಂದು ನಿಂತರೂ ಕೂಡ ನೀನು ಅಮ್ಮನಿಗೆ ಹುಟ್ಟಿದವನು ಅಂತ ಸೆಲ್ಯೂಟ್ ಮಾಡ್ತೀವಿ ಅಂತ ಆಡಿಯೋದಲ್ಲಿತ್ತು. ಮೊಹಮ್ಮದ್ ಶರೀಫ್ ಮಾಡಿಬಿಡ್ತಾನೆ ಅದನ್ನು ತನ್ನ ತಮ್ಮನ ಹೆಸರಿನಲ್ಲಿ. ಅದಕ್ಕೆ ಶರಣ್ ಪಂಪ್ವೆಲ್ ಆ್ಯಂಡ್ ಅದರ್ಸ್ ರಿಯಾಕ್ಷನ್. ನಿಮ್ಮ ಸವಾಲನ್ನು ನಾವು ಸ್ವೀಕರಿಸಿದ್ದೇವೆ, ನಾವು ಬರುತ್ತೇವೆ, ನಿಮಗೆ ತಾಕತ್ತು ಇದ್ದರೆ ತಡೆಯಿರಿ ಅಂತ. ನಿಮಗೆ ತಾಕತ್ತಿದ್ದರೆ ತಡೀರಿ. ಅವ್ರ ಕಡೆಯಿಂದ ಆನ್ಸರ್ ಬಂತು. ಅತ್ತಾವರ್ ಹಾಕದಿದ್ನ, ಪುನೀತ್ ಅತ್ತಾವರ್, ಭಜರಂಗದಳ ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ್ ಪೋಸ್ಟ್. ಜಿಹಾದಿಗಳೇ, ನಿಮ್ಮ ಸವಾಲನ್ನು ಸ್ವೀಕರಿಸಿದ್ದೇವೆ, ನಾವು ಬರುತ್ತಿದ್ದೇವೆ, ನಿಮಗೆ ತಾಕತ್ತಿದ್ರೆ ತಡೀರಿ, ನೀನು ಹೇಳಿದ ಜಾಗಕ್ಕೆ ಬರುತ್ತೇವೆ. ಹಿಂದುತ್ವ ಮೇಲ ಅಥವಾ ಜಿಹಾದಿ ನೀವು ಮೇಲ ಎಂದು ನೋಡೇ ಬಿಡುವ ಅಂತ ಪೋಸ್ಟ್. ಫೈನಲಿ ಬೆಳಗ್ಗೆ ಆಯ್ತು. ಹಿಂಗೆ ಬಿ ಸಿ ರೋಡ್ನಲ್ಲಿ ಈದ್ ಮಿಲಾದ್ನ ಸಂಭ್ರಮಾಚರಣೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಸವಾಲು ಹಾಕಿದ್ದಾರೆ, ಬಂದಿದ್ದೀವಿ, ಅದೇನು ಮಾಡ್ಕೋತಾರೆ ನೋಡೋಣ. ಕೈಕಂಬದ ಮಸೀದಿಯಿಂದ ಒಂದು 3-4 ಕಿಲೋಮೀಟರ್ ಕಾಲ್ನಡಿಗಿಲ್ಲ. ಅಂತೂ ಇಂತೂ ಎಲ್ಲ ಶಾಂತವಾಗಾಯಿತು, ನೋ ಡೌಟ್. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಒಂದು ಸರ್ಕಲ್ನಲ್ಲಿ, ಅಂದರೆ ಮೆರವಣಿಗೆ ಜಾಗದಿಂದ 1 ಕಿಲೋಮೀಟರ್ ದೂರದಲ್ಲಿ ಬಿ ಸಿ ರೋಡ್ ಜಂಕ್ಷನ್, ಅಲ್ಲಿ ಇವರನ್ನು ತಡೆದು ನಿಲ್ಲಿಸಿದ್ರು. ಶರಣ್ ಪಂಪ್ವೆಲ್, ಪುನೀತ್ ಅತ್ತಾವರ್ ಎಲ್ಲರನ್ನು ತಡೆದು ನಿಲ್ಲಿಸಿದ್ರು. ಈ ಮೆರವಣಿಗೆ ಆಯಿತು, ಅವರ ಪಾಡಿಗೆ ಅವರ ಪ್ರತಿಭಟನೆ ಆಯಿತು. ಅದಾದ ಮೇಲೆ ಒಂದಷ್ಟು ಜನ ಮುಸ್ಲಿಂ ಯುವಕರು ಬೈಕ್ನಲ್ಲಿ ರ್ಯಾಲಿ ಮಾಡಿದರು, ಗ್ರೀನ್ ಕಲರ್ ಫ್ಲಾಗ್ ಹಿಡ್ಕೊಂಡು ರ್ಯಾಲಿ. ಇದಾಗ್ತಾ ಇದ್ದಂತೆ ಹಿಂದೂ ಕಾರ್ಯಕರ್ತರು ಈ ರಸ್ತೆಗೆ ನುಗ್ಗರು. ಹೆಂಗೆ ಅವಕಾಶ ಕೊಟ್ರಿ ನೀವು ಅಂತ ಪೊಲೀಸರ ಜೊತೆಗೆ ವಾಗ್ವಾದ. ನಾವು ಸಂಜೆ ತನಕ ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀವಿ, ನಮಗೂ ಮೆರವಣಿಗೆಗೆ ಅವಕಾಶ ಕೊಡಿ ಅಂತ. ಅಂತೂ ಇಂತೂ ಪೊಲೀಸರು ಭಾಳ ಸೂಕ್ಷ್ಮ ಸನ್ನಿವೇಶ, ಭಾಳ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಶಾಂತ ರೀತಿಯಿಂದ ಎಲ್ಲವನ್ನು ಯಶಸ್ವಿಯಾಗಿ ಮುಗಿಸಿದರು. ಯತೀಶ್ ಕುಮಾರ್ ಮಾತಾಡಿದ್ದಾರೆ, ದಕ್ಷಿಣ ಕನ್ನಡದ SP. ಶರಣ್ ಪಂಪ್ವೆಲ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
ಆಡಿಯೋ ವೈರಲ್ ಕೇಸಲ್ಲಿ ಹೌದು, ಇಬ್ಬರು ವ್ಯಕ್ತಿಗಳನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಅವ್ರನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದೀವಿ. ಪರಿಸ್ಥಿತಿ ಶಾಂತಿಯುತವಾಗಿದೆ, ಯಾವುದೇ ರೀತಿಯ ತೊಂದರೆ ಆಗಲಿ ಅಥವಾ ಏನು ಗಲಭೆಯ ವಾತಾವರಣದಲ್ಲಿ ಯಾವುದೂ ಇಲ್ಲ. ಪರಿಸ್ಥಿತಿ ಆ್ಯಸ್ ಯೂಶುವಲ್ ನಾರ್ಮಲ್ ಆಗಿದೆ. ಎಲ್ಲರೂ ಕೂಡ ತಮ್ಮ ಸಾರ್ವಜನಿಕರು ತಮ್ಮ ಜೀವನದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ, ಎಲ್ಲ ಪೀಸ್ಫುಲ್ ಆಗಿದೆ. ಇದೇ ರೀತಿ ಈ ದಿನ ಹಬ್ಬ ಇರೋದ್ರಿಂದ ಇನ್ನು ಮುಂದಿನ ಏನೋ ದಿನ ಕಳೆಯೋವರೆಗೂ ಕೂಡ ನಾವು ವಿಶೇಷವಾದಂಥ ಒಂದು ಅಲರ್ಟ್ನೆಸ್ಸಿಂದ ಬಂದೋಬಸ್ತ್ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದೋ ರೀತಿಯಲ್ಲಿ ಮಂಡ್ಯದಲ್ಲಿ ನಡೆದಂಥ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಿದರು, ಪೆಟ್ರೋಲ್ ಬಾಂಬ್ ಸಿಡಿಸಿದ್ರು, ತಲ್ವಾರನ್ನು ಹೊಡೆದಿದ್ದಾರೆ. ತಲ್ವಾರಿಂದ ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ, ಹಿಂದೂಗಳ ಅಂಗಡಿಗೆ. ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ, ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ, ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ. ಆದರೆ ನನ್ನ ಹೇಳಿಕೆಯನ್ನು ತಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ. ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು BC ರೋಡಿಗೆ ಬಂದಿದ್ದಾರೆ. ನಾವು ತಯಾರಿದ್ದೇವೆ, ಈಗಲೂ ತಯಾರಿದ್ದೇವೆ. ಅವರು ಇನ್ನೊಂದು ಸಲ ಕರೆದ್ರು, ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು ನಾವು ಅಲ್ಲಿ ಹೋಗಿ ಬರಲಿಕ್ಕೆ ನಾವು ತಯಾರಿದ್ದೇವೆ. ನೋಡಿ, ನಾವೇನು ಅಲ್ಲಿ ರಸ್ತೆಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿದ್ದೇವೆ. ಪೊಲೀಸರು ನಮ್ಮನ್ನು ತಡೆದಿದ್ದಾರೆ. ಪೊಲೀಸರ ಹತ್ರ ನಾವು ಕೇಳಿದ್ವಿ, ಎಲ್ಲಿ ಅವನು ಹೇಳಿದ್ದಾನೆ ಅಲ್ಲಿ ತನಕ ಹೋಗಲಿಕ್ಕೆ ಬಿಡಿ ಅಂತೇಳಿ. ಪೊಲೀಸರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಪೊಲೀಸರಿಗೆ ಗೌರವ ಕೊಡ್ತೀವಿ. ಆ ಗೌರವ ಕೊಟ್ಟ ಕಾರಣ ಇವತ್ತು ನಾವು ಇಷ್ಟೊಂದು. CT ರವಿ ಅವರು ಮಾತಾಡಿದ್ರು, ದಿನೇಶ್ ಗುಂಡೂರಾವ್ ಸಚಿವರು ಮಾತಾಡಿದ್ರು, ಪ್ರಮೋದ್ ಮುತಾಲಿಕ್ ಮಾತಾಡಿದ್ರು. CT ರವಿ ಅವರು ಹೇಳಿದ್ರು, ಇದು ಭಾರತಕ್ಕೆ ಹಾಕಿರುವ ಸವಾಲು, ಯುದ್ಧವನ್ನಾಗಿ ಸ್ವೀಕರಿಸ್ತೀವಿ. ನಮ್ಮ ಪೂರ್ವಜರು ಕೂಡ ಕತ್ತಿಗೆ ಕತ್ತಿಯಿಂದಲೇ ಉತ್ತರ ಕೊಟ್ಟಿದ್ದಾರೆ. ಯುದ್ಧಕ್ಕೆ ಸವಾಲು ಹಾಕಿದ್ರೆ ಯುದ್ಧದ ಮೂಲಕನೇ ಗೆಲ್ಲಬೇಕು ಅಂತ. ಸಚಿವ ದಿನೇಶ್ ಗುಂಡೂರಾವ್ ಅವರು ಬಂಟ್ವಾಳದ BC ರೋಡ್ನಲ್ಲಿ ಮೆರವಣಿಗೆ ಶಾಂತಿಯುತವಾಗಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರವರು ಸೂರತ್ಕಲ್ನಲ್ಲಿ ಮಸೀದಿ ಮೇಲೆ ನಿನ್ನೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಮಾಡಿದವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾರೂ ಕೂಡ ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸಬಾರ್ದು. ಆಡಿಯೋ ಹರಿಬಿಟ್ಟವರನ್ನು ಪೊಲೀಸರು ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಇರಲಿ, ತಪ್ಪು ಮಾಡಿದರೆ ಕ್ರಮ ಕೈಗೊಳ್ತೀವಿ, ಕಾನೂನಿನ ಕ್ರಮ ಇದ್ದಾಗಲಷ್ಟೇ ಜನರಿಗೆ ವಿಶ್ವಾಸ ಹುಟ್ಟುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಆವಾಗಲೇ ಹೇಳಿದ್ನಲ್ಲ ನಾನು. ಹಿಂಗೆ ಚಾಲೆಂಜ್ ಹಾಕಿದಾಗ ಶ್ರೀನಗರದ ಲಾಲ್ ಚೌಕ್ಗೆ ಹೋಗಿ ತ್ರಿವರ್ಣ ಧ್ವಜ ಹಾರಿಸಿದವರು ನಾವು. BC ರೋಡ್ ಏನು ಪಾಕಿಸ್ತಾನದಲ್ಲಿದೆಯಾ, ಅಫ್ಘಾನಿಸ್ತಾನದಲ್ಲಿದೆಯಾ? ಹಿಂದೂಗಳ ಜೀವಂತವಾಗಿದ್ದೀವಿ, ಉತ್ತರ ಕೊಡ್ತೀವಿ ಅಂದರು. ಕೇಳಿಸ್ಕೊಳ್ಳಿ. ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ, ಅದು ಭಾರತದ ಮೇಲಿನ ಯುದ್ಧ, ಭಾರತದ ಸನಾತನ ಧರ್ಮದ ಮೇಲಿನ ಯುದ್ಧ. ನಾವು ಯುದ್ಧವನ್ನು ಯುದ್ಧದ ರೀತಿಯಲ್ಲೇ ಎದುರಿಸಬೇಕು. ಯುದ್ಧವನ್ನು ಬೇಡ್ಕೊಳ್ಳೋದ್ರಿಂದ ಬಚಾವಾಗಕ್ಕೆ ಸಾಧ್ಯ ಇಲ್ಲ. ನಾವು ಯುದ್ಧವನ್ನು ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು. ಆ ರೀತಿ ಎದುರಿಸಿದರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನು ಹೇಳಕ್ಕೆ ಬಯಸ್ತೇನೆ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ. ಕೆಲವು ಮಾತುಗಳಿಂದ ಆಡಿರ್ತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು. ಆದರೆ ಬಂಟ್ವಾಳನಲ್ಲಿ ಅದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೊಂದು ಕಲ್ಲು ತೂರಾಟ, ಮಸೀದಿ ಮೇಲೆ ಕಲ್ಲು ತೂರಾಟ ಇನ್ಸಿಡೆಂಟು ಅದು ಆಗಿದೆ ನಿನ್ನೆ ರಾತ್ರಿ ಸೂರತ್ಕಲ್ಲಲ್ಲಿ. ಅದ್ರ ಬಗ್ಗೆನೂ ಪೊಲೀಸರು ಕ್ರಮ ತಗೊಂಡು ಮಾಡಿರೋರ ಮೇಲೆ ಕೂಡ ಎಲ್ಲನೂ ಅರೆಸ್ಟ್ ಮಾಡಿದ್ದಾರೆ. ನನ್ನ ಮನವಿ ಏನಂತ ಹೇಳಿದ್ರೆ, ಯಾರೂ ಕೂಡ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡೋದು ಅಥವಾ ಶಾಂತಿ ಭಂಗ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಅತೀಯವಾದ ಕೋಮುವಾದದ ಚಿಂತನೆಗಳಿರ್ತಕ್ಕಂಥ ಜನ, ಯಾವುದೇ ಧರ್ಮದವರಾಗಿರ್ಬೋದು, ಅವ್ರಿಗೆ ಇಂಥ ಒಂದು ಘಟನೆಗಳಾದಾಗ ಅವರು ಹೆಚ್ಚು ಪ್ರಚೋದನೆ ಮಾಡತಕ್ಕಂಥದ್ದು ಆಗ್ತದೆ. ನಮ್ಮ ಇಲಾಖೆಯಿಂದ ಯಾರೇ ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆಯವರು ನಿಷ್ಪಕ್ಷಪಾತವಾಗಿ ಕ್ರಮ ತಗೊಳ್ಳುವಂಥದ್ದು, ಯಾವ ರೀತಿಯಾಗಿ ಇತ್ಯರ್ಥಪಡಿಸಬೇಕು ಕಾನೂನು ಪ್ರಕಾರ ಮಾಡುವಂಥ ಪ್ರಯತ್ನ ನಮ್ಮ ಪೊಲೀಸ್ ಇಲಾಖೆಯನ್ನು ಮಾಡ್ತಾ ಇದೆ, ನಮ್ಮ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ. ತಾಕತ್ತಿದ್ರೆ ಈದ್ ಮಿಲಾದ್ BC ರೋಡಿಗೆ ಬನ್ನಿ ಅಂತ ಹೇಳಿ. ಯಾಕೆ ಸಂಘರ್ಷಕ್ಕೆ ಕರಿತಾ ಇದ್ದಾರೆ? BC ರೋಡ್ ಏನು ತಾಲಿಬಾನದ ಅಫ್ಘಾನಿಸ್ತಾನದಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ? ಯಾರು ಸವಾಲ್ ಹಾಕುವಂತ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕ್ಬೇಕಾಯ್ತು ಇಷ್ಟೊತ್ತಿಗೆ. ಶ್ರೀನಗರ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಅಲ್ಲಿ ತಾಕತ್ತಿದ್ರೆ, ತಾಯಿ ಹಾಲು ಕುಡ್ದಿದ್ರೆ ಅಲ್ಲಿ ತಿರಂಗಿ ಬಾವುಟ ಹಾರಿಸಿ ಅಂತ ಹೇಳಿದ್ರು, ಅದನ್ನ ಹಾರಿಸಿ ತೋರಿಸಿದ್ದೇವೆ. BC ರೋಡ್ ಅಲ್ಲ, ನಿಮ್ಮ ಮನೆ ಒಳಗಡೆ ಬರ್ತೀವಿ ನಾವು. ಕಾಂಗ್ರೆಸ್ ಇದೆ ಅಂತ ಹೇಳಿ ಏನು ಬೇಕಾದ್ದು ಹೇಳೋದು, ಏನು ಬೇಕಾದ್ದು ಮಾಡೋದು ನಡೆಯಂಗಿಲ್ಲ. ಹಿಂದೂಗಳು ಜೀವಂತವಾಗಿದ್ದೇವೆ. ನೋಡಿ, ಇಷ್ಟೆಲ್ಲ ಆಗಿದ್ದು BC ರೋಡ್ನಲ್ಲಿ. ಅಲ್ಲಿಂದ ಒಂದು 20 ಕಿಲೋಮೀಟರ್ ಮಾಣಿ ಜಂಕ್ಷನ್ ಅಂತ, ಮಾಣಿ ಜಂಕ್ಷನ್ ಅಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು. ಹಿಂದೂ ಯುವಕರು ಕೇಸರಿ ಶಾಲ್ ಹಾಕ್ಕೊಂಡು, ಫುಲ್ ಫ್ರೇಮ್ ತೋರಿಸಿದ್ನ,
ಹಿಂದೂ ಯುವಕರು ಕೇಸರಿ ಶಾಲ್ ಹಾಕ್ಕೊಂಡು ಮೆರವಣಿಗೆಯಲ್ಲಿ ಬಂದ ಮುಸ್ಲಿಮರಿಗೆ ಸ್ವೀಟ್ ಬಾಕ್ಸು ಕೊಡ್ತಾ ಇದ್ರು. 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿಂದ ಇಲ್ಲಿಗೆ. ಎರಡೆರಡು ಕಥೆಗಳು ಸಿಗ್ತವೆ ಅಂತ. ಕಾಟಿಪಳ್ಳ 3ನೇ ಬ್ಲಾಕ್ನ ಬದ್ರಿಯಾ ಮಸೀದಿಯ ಮೇಲೆ ಕಲ್ತೂರಾಟ ಆಗಿದೆ. ಮಂಗಳೂರಿನ ಹೊರವಲಯದಲ್ಲಿ ಬರುತ್ತಿದ್ದು. ಬೈಕ್ನಲ್ಲಿ ಬಂದು 6 ಯುವಕರು ಕಲ್ತೂರಿದ್ದಾರೆ. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ಭರತ್, ಚನ್ನಪ್ಪ, ನಿತಿನ್, ಸುಜಿತ್, ಮನು, ಪ್ರೀತಮ್. ದಿನೇಶ್ ಗುಂಡೂರಾವ್ ಅವರು ಅದರ ಬಗ್ಗೆನೇ ಹೇಳ್ತಾ ಇದ್ರು. ಈ 6 ಜನ ಬೈಕಲ್ಲಿ ಬಂದು ಕಲ್ತೂರಾಟ ಮಾಡಿದ್ರು, ಅರೆಸ್ಟ್ ಆಗಿದ್ದಾರೆ. ಕರಾವಳಿಯಿಂದ ನಾಗಮಂಗಲದ ಕಡೆ ಬಂದರೆ ಕೆಲವು ವಿಡಿಯೋಗಳು ಒಂದರ ನಂತರ ಒಂದರಂತೆ ಹೊರಗೆ ಬರ್ತಾ ಇರೋದು. ಪಾಂಡವಪುರದಲ್ಲಿ ಹಿಂದೂಗಳು ಪ್ರೊಟೆಸ್ಟ್ ಮಾಡಿದ್ರು. ನಾಗಮಂಗಲ ಹತ್ರ ಪಾಂಡವಪುರದಲ್ಲಿ ಅಲ್ಲಿ ಒಂದೇನಾಯ್ತು ಅಂದರೆ, ಈ ಶರಣ್ ಪಂಪ್ವೆಲ್ ಮತ್ತು ಪುನೀತ್ ಅತ್ತಾವರ್ ಇವತ್ತು ಪ್ರೊಟೆಸ್ಟ್ ಮಾಡೋದಕ್ಕೆ ಅಲ್ಲಿಗೆ ಹೋಗಿದ್ದರು. BC ರೋಡ್ನಲ್ಲಿದ್ದರು ಇವತ್ತು ಪ್ರೊಟೆಸ್ಟ್ನಲ್ಲಿ. ನೆನ್ನೆ ಪಾಂಡವಪುರದಲ್ಲಿದ್ದರು. ನಾಗಮಂಗಲ ಚಲೋ ಸಂಘಟಿಸುವುದಕ್ಕೆ ಬಂದಿದ್ರು. ಅವ್ರನ್ನ ಶತಾಯಗತಾಯ ಪೊಲೀಸರಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. RSS ಕಚೇರಿಲಿದ್ದಾರೆ ಅಂತ, ಸಂಘದ ಕಚೇರಿಲಿದ್ದಾರೆ ಅಂತ ಮಾಹಿತಿ ಬಂತು. ಬಟ್ DYSP ಇನ್ಸ್ಪೆಕ್ಟರ್ ಬಂದುಬಿಟ್ರು ಸಂಘದ ಕಚೇರಿಗೆ. ಅವರು ಶೂಸ್ ಹಾಕ್ಕೊಂಡು ಒಳಗೆ ಯಾಕೆ ಬಂದರು ಅಂತ ಕಾರ್ಯಕರ್ತರದು ಅಬ್ಜೆಕ್ಷನ್. ನಾವು ಈ ಕಚೇರಿಯನ್ನು ದೇವಸ್ಥಾನ ನೋಡ್ದಂಗೆ ನೋಡ್ತೀವಿ, ನೀವು ಶೂ ಹಾಕ್ಕೊಂಡು ಹೆಂಗೆ ಒಳಗಡೆ ಬಂದ್ರಿ ಅಂತ. ನಾಗಮಂಗಲ ಚಲೋಗಾಗಿ ಶರಣ್ ಪಂಫೆಲ್ ಮತ್ತು ಪುನೀತ್ ಅತ್ತಾವರ್ ಸಭೆ ಮಾಡ್ತಾ ಇದ್ದಾರೆ. ಈ ಕಚೇರಿಲೇ ಇದ್ದಾರೆ ಅಂತ ಮಾಹಿತಿ ಇತ್ತು ಅವ್ರಿಗೆ. ಬಟ್ ಆ ಟೈಮ್ಗೆ ಶರಣ್ ಪಂಫೆಲ್ ಊಟಕ್ಕೆ ಅಂತೇನೋ ಹೊರಗಡೆ ಹೋಗಿದ್ರಂತೆ. ಪುನೀತ್ ಅತ್ತಾವರ್ ಇದ್ದರು. ಪುನೀತ್ ಅತ್ತಾವರ್ನ ಹಿಡ್ಕೊಂಡ್ರು. ಬಟ್ ಜೋರು ಗಲಾಟೆ ಆಯ್ತಲ್ಲಿ, ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ ಪೊಲೀಸರಿಗೆ. ಕಾರ್ಯಕರ್ತರ ಗಲಾಟೆ, ನೀವು ಶೂ ಹಾಕ್ಕೊಂಡು ಯಾಕೆ ಒಳಗೆ ಬಂದ್ರಿ, ನಾವು ಹೇಳಿದ್ರು ಕೇಳಲಿಲ್ಲ, ನೀವು ಶೂ ಹೊರಗಿಟ್ಟು ಬನ್ನಿ, ಶೂ ಹೊರಗಿಟ್ಟು ಬನ್ನಿ ಅಂದರು, ಕೇಳಲಿಲ್ಲ ಅಂತ. ಡೌನ್ ಡೌನ್ DYSP ಡೌನ್ ಡೌನ್ ಅಂತ ಘೋಷಣೆ. DYSP ಮುರಳಿ ಮತ್ತು ಇನ್ಸ್ಪೆಕ್ಟರ್ ವಿವೇಕಾನಂದ ಬಂದಿದ್ದಾರೆ, ಇಬ್ಬರು ಅಧಿಕಾರಿಗಳು. ಈ ಪ್ರತಿಭಟನೆಗೆ ಅಶ್ವಥ್ ನಾರಾಯಣರು ಸಾಥ್ ಕೊಟ್ಟರು. ಆಮೇಲೆ ಮಲ್ಲಿಕಾರ್ಜುನ ಬಾಲದಂಡಿ, ಮಂಡ್ಯ SP ಅವರು ಬಂದು ಸುಮೋಟೋ ಕೇಸ್ ಹಾಕೊಂಡು ನಾವು ತನಿಖೆ ಮಾಡ್ತೀವಿ, ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ DYSP ಮುರಳಿ ಮತ್ತು ಇನ್ಸ್ಪೆಕ್ಟರ್ ವಿವೇಕಾನಂದರನ್ನು ಬಂದೋಬಸ್ತಿಗೆ ನಿಯೋಜನೆ ಮಾಡ್ತೀವಿ, ಇಬ್ಬರ ವರ್ಗಾವಣೆ ಮಾಡೋದಿಲ್ಲ, ಸ್ಟೇಷನ್ ಇನ್ಚಾರ್ಜ್ ಇರ್ತಾರೆ, ಈ ತನಿಖೆಗೆ ಯಾರು ಅಡ್ಡಿ ಆಗದಂಗೆ ನೋಡ್ಕೊಳ್ತೀವಿ ಅಂದರು. ಅಶ್ವಥ್ ನಾರಾಯಣರು ಮಾತಾಡಿದರು, ಕೇಳಿಸ್ಕೊಳ್ಳಿ. ಅಹವಾಲನ್ನು ನಾನು ಸ್ವೀಕರಿಸಿ ಇದಕ್ಕೆ ಒಬ್ಬರು ಹೆಚ್ಚುವರಿ SP ಅವರ ಒಂದು ನೇತೃತ್ವದಲ್ಲಿ ಒಂದು ವಿಚಾರಣೆಯನ್ನು ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಅದರ ಜೊತೆಗೆ ಏನು ಹಸ್ತಕ್ಷೇಪ ಆಗಬಾರ್ದು ಇವರಿಂದ ಅಂತೇಳಿ ಒಂದು ಒತ್ತಾಯ ಮಾಡಿದರು. ಆ ಒಂದು ಸಂಬಂಧಪಟ್ಟಂತೆ ಇವರಿಗೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಾವು ನಿಯೋಜಿಸ್ತಾ ಇದ್ದೀವಿ. ಪಾರದರ್ಶಕವಾದ ಒಂದು ತನಿಖೆ ಆಗ್ತದೆ. ಅದರ ತನಿಖೆ ಯಾರಿಗೆ ರೈಡ್ ಮಾಡಬೇಕಾಗಿತ್ತು ಇವರು ರೈಡ್ ಮಾಡೋದು ಬಿಟ್ಟು ಈ ರೀತಿ ದೇಶಭಕ್ತರು, ದೇಶದ ಹಿತ ಕಾಪಾಡೋಂಥವ್ರು ಇಂಥ ಅಮಾಯಕರ ಮೇಲೆ ಹೋಗಿ ಒಂದು ಸಂಘಟನೆ ದೇಶ ಪರವಾಗಿ ಕೆಲಸ ಮಾಡ್ತಿರೋಂಥವ್ರು ಇದಕ್ಕೆ ಹೋಗಿ ರೈಡ್ ಮಾಡ್ತಾರೆ ಅಂತಾರಲ್ಲ, ಏನಾಗಿದೆ, ಏನು ಅಂದ್ಕೊಂಡಿದ್ದಾರೆ, ಏನನ್ನು ಮಾಡ್ಲಿಕ್ಕೆ ಕೊಟ್ಟವ್ರೆ. ಈ ರೀತಿ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ತುಷ್ಟೀಕರಣದ ರಾಜಕಾರಣವನ್ನು ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿದ್ದಾರೆ. ವಿನಾಯಕನ ಚತುರ್ಥಿ ಮೆರವಣಿಗೆ ಮಾಡೋಕ್ಕೆ ದೇಶದಲ್ಲಿ ಎಲ್ಲ ಸಂಸ್ಕೃತಿಗಳು ಸೇರಿ ಸಾರ್ವಜನಿಕವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿರುವಂಥದ್ದು. ಇವತ್ತು ಸವಾಲನ್ನು ಹಾಕಿದಾಗ ಈದ್ ಮಿಲಾದ್ ಮೆರವಣಿಗೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ ಇವ್ರಿಗೆ ಎಷ್ಟು ಮಟ್ಟಿಗೆ ಇವ್ರಿಗೆ ಅವಕಾಶ ಆಗಬೇಕಾಗಿದೆ. ಇನ್ನು ನಾಗಮಂಗಲದ ಗಲಭೆಯ ಸಂದರ್ಭದಲ್ಲಿ ಆ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಗಾರ್ಮೆಂಟ್ಸನ್ನು ನೋಡ್ತಾ ಇದ್ದಾರೆ ನೀವು. ಅದನ್ನು ಬೆಂಕಿ ಹಚ್ಚದೇ ಇರುವಂತೆ ತಡೀರಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದ್ರು. ಪೊಲೀಸರು ಸುಮ್ಮನೆ ನಿಂತ್ಕೊಂಡು ಬಿಟ್ಟಿದ್ರ. ಎಷ್ಟೇ ಕೇಳಿಕೊಂಡ್ರು ಪೊಲೀಸರು ನಿಂತ ಜಾಗದಿಂದ ಕಾಲೆತ್ತಲಿಲ್ವಂತೆ. ಸಾಧನಾ ಟೆಕ್ಸ್ಟೈಲ್ ಮುಂದೆ ಗಲಭೆ ನಡೀತಾ ಇದ್ದಾಗ ವಿಡಿಯೋಗಳು ಬರ್ತಾ ಇದ್ದಾವೆ. ವಿತ್ ಆಡಿಯೋ ಇದೆ. ಅದು ಕೇಳಕತ್ತಾರ, ಹೋಗಿ ಸರ್ ರಕ್ಷಣೆ ಮಾಡಿ ಪ್ಲೀಸ್ ಸರ್, 30 ಲಕ್ಷದ ಬಂಡವಾಳ ಇದೆ ಅದರಲ್ಲಿ ಅಂತ.
ಇಷ್ಟು ಜನ ಇದ್ದೀರಿ, ಹೋಗ್ಬಿಟ್ಟು ರಕ್ಷಣೆ ಮಾಡಿ ಸರ್ ಅಂತ. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್ ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟು ಜನ ಇದೀರ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ ಅವರು. ಪೊಲೀಸರು ಏನೂ ಮಾಡದೆ ಕೈ ಕಟ್ಕೊಂಡು ನಿಂತಿದ್ರು ಅಂತ ಈ ವಿಡಿಯೋ ತೋರಿಸಿ ಆರೋಪ ಮಾಡ್ತಾ ಇದ್ದಾರೆ. ಇನ್ನು BJP ಸತ್ಯಶೋಧನಾ ಸಮಿತಿ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿತ್ತು. ಅನೇಕ ಕಡೆಗಳಿಗೆ ಹೋದರು, ಹಿಂದೂಗಳ ಮನೆಗೆ ಹೋದರು, ಮುಸ್ಲಿಮರ ಮನೆಗೆ ಹೋದರು. ಏನೇನು ಆಯ್ತು ಅವತ್ತು ಅಂತ ಕೇಳಿದ್ರು. ಸತ್ಯಶೋಧನಾ ಸಮಿತಿಯ ಮುಂದೆ ಚಲುವರಾಯಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಜನ ಸೆಟ್ ಮಾಡ್ಕೊಂಡು ಬೈದಾಡಿದ್ರು. ಅವರಿಂದಾನೇ ಎಷ್ಟೆಲ್ಲ ಆಗಿದ್ದು, ನಮ್ಮ ಮನೆಯವರೆಲ್ಲ ಹೋಗಿ ಜೈಲಿಗೆ ಕೂತ್ಕೊಂಡಿದ್ದಾರೆ ಅಂತ. ಅಶ್ವತ್ಥನಾರಾಯಣ್, ಲಕ್ಷ್ಮೀ ಅಶ್ವಿನ್ ಗೌಡ, ವಿವೇಕ್ ಸುಬ್ಬಾರೆಡ್ಡಿ, ಭಾಸ್ಕರ್ ರಾವ್, ನಾರಾಯಣಗೌಡ ಸ್ಥಳೀಯ ನಾಯಕರು ಕೂಡ ಇದ್ದರು. ಬದ್ರಿಕೊಪ್ಪಲು ಗ್ರಾಮಕ್ಕೆ ಹೋದವರು ಭಾಸ್ಕರ್ ರಾವ್, ನಿವೃತ್ತ IPS ಅಧಿಕಾರಿ. ಅವರು ಕುಟುಂಬಸ್ಥರ ಅಳಲು ತೋಡ್ಕೊಂಡ್ರು. ಏಕವಚನದಲ್ಲಿ ಬೈದಾಡಿದರು ಚಲುವರಾಯಸ್ವಾಮಿ ಅವ್ರ ಬಗ್ಗೆ. ಅವನ ಸಪೋರ್ಟಿಂದಾನೇ ಹೀಗೆಲ್ಲ ಗಲಾಟೆ ಆಗಿದೆ. ನಮ್ಮ ಮಕ್ಕಳನ್ನು ಲಾಕಪ್ ಹಾಕ್ಸೋದಕ್ಕೆ ಚಲುವರಾಯಸ್ವಾಮಿ ಹೀಗೆಲ್ಲ ಮಾಡಿದ್ದಾನೆ. ಕೇಳಿಸ್ಕೊಳ್ಳಿ ಒಮ್ಮೆ. ಧಿಕಾರ ಅಂತ ಮಾಡೋದಿಲ್ಲ, ಮಾಡ್ಲೇಬೇಕು. ನೀವು ಪರ್ಮಿಷನ್ ಕೊಟ್ಟು ಮಾಡಿ ಹೋಗ್ಬಿಡಿ. ನಾವೇನು ಇಷ್ಟು ಗಂಟೆ ಮಾನ ಮರ್ಯಾದೆ ಕೊಟ್ಟಿದ್ದು. ಈಗ ನಮ್ಮ ಮಕ್ಕಳು ಹೋದ್ಮೇಲೆ ನಾವು ಹಿಂಗೆ ಎಲ್ಲ ಹಿಂದೂಗಳು ಮತ್ತು ಎಲ್ಲ ಮುಸ್ಲಿಂ ಅಂಗಡಿಗಳಿಗೂ ಮತ್ತು ಸ್ವತ್ತುಗಳನ್ನು ವೀಕ್ಷಣೆ ಮಾಡಿ ಬರ್ತಾ ಇದ್ದೀವಿ ನಾವು. ತದನಂತರ ಈಗ ನಾವು ಬದ್ರಿಕೊಪ್ಪಲಿಗೂ ಬಂದಿದ್ದೀವಿ ನಾವು. ಇಲ್ಲಿ ಎಲ್ಲಿ ಗಣಪತಿ ಕೂಡಿಸಿದ್ರಲ್ಲ, ಇಲ್ಲಿರೋ ಹುಡುಗರಿಗೆಲ್ಲ ಪೊಲೀಸ್ ಸ್ಟೇಷನಿಂದ ಬಂದು ಅರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಕೆಲವರು ಸುಮಾರು ಜನ ಭಯದಿಂದ ಹೆದರ್ಕೊಂಡು ಓಡೋಗಿದ್ದಾರೆ. ಮತ್ತು ಬದ್ರಿಕೊಪ್ಪಲು ಗ್ರಾಮ ಇದೆಯಲ್ಲ, ಯುವಕರು ಯಾರೂ ಇಲ್ಲ ಇಲ್ಲಿ. ಇದುವರೆಗೂ ಒಂದು 13 ಪ್ರಕರಣಗಳು ದಾಖಲಾಗಿದೆ, ವಿವಿಧ ಪ್ರಕರಣಗಳ ದಾಖಲಾಗಿದೆ. ಮತ್ತು ಎಲ್ಲರದು ಲಾಸ್ ಅಸೆಸ್ಮೆಂಟ್ ಥಿಯೇಟರ್ ನಾವು ತಿಳ್ಕೊಂಡು ಹೋಗಿದ್ದೀವಿ ಅಲ್ಲಿಗೆ. ಮತ್ತು ಅಲ್ಲಿ ಹೋದ ನಂತರ ಈಗ ನಮಗೆ ತಿಳಿದು ಬಂದಿರೋದೇನೆಂದರೆ, ಮೌಖಿಕವಾಗಿ ಕೆಲವರು ಕೇರಳ ಮೂಲದವರು ಬಂದು ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಮತ್ತು ಈ ಅಕ್ಕಪಕ್ಕ ಕಾಡುಗಳಲ್ಲಿ ಕೆಲವರು ಟ್ರೈನಿಂಗ್ ಮಾಡಿದ್ದಾರೆ ಇತ್ಯಾದಿಗಳಂತ. ನೆನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ. ಮಂಗಳೂರಿಂದ ಇಬ್ಬರು RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ VPನ ಎಂತದ್ದು VHP ಹುಡುಗರು ಇಬ್ರು ಪಾಂಡುಪುರದಲ್ಲಿ ಬಂದು ಮೀಟಿಂಗ್ ಮಾಡಿದಾರೆ ಹತ್ರ 12ವರೆ. ಇದನ್ನ ಸಂತೋಷ ಪಡೋದ್ ಬಿಟ್ಬಿಟ್ಟು ಇವತ್ತೊಂದು ಕಮಿಟಿ ಕಳ್ಸೋರು BJPಯವರು. ಇವ್ರಿಗೆ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ ಮಂಡ್ಯದಲ್ಲಿ. ಕೆರಗೋಡಿಗೆ ಹೋಗಿ ಪ್ರಯತ್ನ ಮಾಡಿದ್ರು, ಅದು ಫೇಲ್ ಆದೋ. ನಾಗಮಂಗಲಕ್ಕೆ ಹೋದೋ, ಅಲ್ಲೂ ಫೇಲ್ ಆದೋ. ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ವಂತೆ. ಇದು ಬಿಟ್ಬಿಟ್ಟು ಬೇರೆ ರಾಜಕಾರಣ ಮಾಡಕ್ ಬರಕ್ ಹೇಳ್ರಿ. ಮುಖ್ಯಮಂತ್ರಿಗಳ ಕಲಬುರಗಿಲಿದ್ದಾರೆ, ನಾಳೆ ಸ್ಪೆಷಲ್ ಕ್ಯಾಬಿನೆಟ್, ಅಲ್ಲಿ ಮಾತಾಡಿದ್ರು. ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಾಗಮಂಗಲ ಈಗ ಸಂಪೂರ್ಣ ಶಾಂತವಾಗಿದೆ. ಬೆಂಕಿ ಹಚ್ಚಿದ್ರಿಂದ ಅಂಗಡಿಗಳಿಗೆ ಹಾನಿಯಾಗಿದೆ. ಹಾನಿಗೊಳಗಾದರೂ ಪರಿಹಾರ ಕೊಡೋ ಕೆಲಸ ಮಾಡ್ತೀವಿ. ಗಲಭೆ ತಡೆಯುವಲ್ಲಿ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ. ಇಬ್ಬರ ಮೇಲೆ ಕ್ರಮ ಕೈಗೊಳ್ತೀವಿ ಅಂದರು. ಒಬ್ಬ ಇನ್ಸ್ಪೆಕ್ಟರ್ ಸಸ್ಪೆಂಡ್, ಒಬ್ಬ DYSP ಟ್ರಾನ್ಸ್ಫರ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.